ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ಕಾಲ್ತುಳಿತಾಗಿ ಸುಮಾರು 11 ಜನ ಸತ್ತ ನಂತರ 50ಕ್ಕಿಂತ ಹೆಚ್ಚಿನ ಜನ ಗಾಯಗೊಂಡ ನಂತರದಲ್ಲಿ ಇಲ್ಲಿ ಮ್ಯಾಚ್ ಆಡಲಿಕ್ಕೆ ಈ ಸ್ಟೇಡಿಯಂ ಯೋಗ್ಯವಾಗಿಲ್ಲ. ವಿಶೇಷವಾಗಿ IPL ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಕಾದಷ್ಟು ತೂಗುಗತ್ತಿ RCB ಮ್ಯಾಚಿನ ಮೇಲೆ ತೂಗಾಡ್ತಾ ಇತ್ತು. ಇಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೆಂಕಟೇಶ್ ಪ್ರಸಾದ್ ಅವರು, ಭಾರತದ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಅವರು ಚಿನ್ನಸ್ವಾಮಿ ಅಥವಾ KSCA ಚುನಾವಣೆಯಲ್ಲಿ ಗೆದ್ದ ನಂತರದಲ್ಲಿ ಅನೇಕ ಬಾರಿ ಮನವಿ ಮಾಡಿಕೊಂಡೇ ಬರ್ತಾಯಿದ್ರು. ಇಲ್ಲ, ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ಆಡಲಿಕ್ಕೆ ಅನುವು ಮಾಡಿಕೊಡ್ಬೇಕು. ಒಂದು ಹೋಮ್ ಟೀಮು RCBಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಮ್ ಟೀಮ್ ಆಗಿಬಿಡುತ್ತೆ. ಪ್ರತಿ ತಂಡ ಕೂಡ, ಅದು ಚೆನ್ನೈ ಆಗಿರಲಿ, ಕೋಲ್ಕತ್ತಾ ಆಗಿರಲಿ, ಡೆಲ್ಲಿ ಆಗಿರಲಿ, ಅವ್ರಿಗೆ ಆ ರಾಜ್ಯದ ಆ ಪ್ರದೇಶ ಇದೆಯಲ್ಲ, ಹೋಮ್ ಗ್ರೌಂಡ್ ಆಗಿರುತ್ತೆ. ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮತ್ತೆ ಕೇಳಲಾಗ್ತಾ ಇತ್ತು. ನಮಗೆ ಸೆಕ್ಯೂರಿಟಿ ಮೆಷರ್ಸ್ ತೊಗೊಳ್ತೀವಿ, ಮ್ಯಾಚ್ ಆಡಲಿಕ್ಕೆ ಒಂದು ಯೋಗ್ಯವಾದ ವಾತಾವರಣ ಕ್ರಿಯೇಟ್ ಮಾಡ್ತೀವಿ, ಜನಗಳಿಗೆ ತೊಂದರೆ ಆಗದೇ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ ಅಂತೇಳಿ ಇಳಿದಿದ್ದು ಎರಡು ವಿಚಾರಗಳು. ಒಂದು, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ ಆಯಿತು, ಮ್ಯಾಚ್ ಆಗಬೇಕಾದ್ರೆ ಟಿಕೆಟ್ ಸರಿಯಾಗಿ ಕೊಡಲಿಲ್ಲ, ಪಾಸ್ ಸರಿಯಾಗಿ ಕೊಡಲಿಲ್ಲ, ನೂಕುನುಗ್ಗಲಾಗಿ ಜನ ಸತ್ತು ಹೋಗ್ಬಿಟ್ರು ಅಂತ ಇರಲಿಲ್ಲ. ಇದು ನೋ, ಮ್ಯಾಚ್ಗೂ ಈ ಕಾಲು ತುಳಿತಕ್ಕೂ ಸಂಬಂಧನೇ ಇರಲಿಲ್ಲ. ಹಾಗಾಗಿ ಮ್ಯಾಚನ್ನು ನೀವು ಇದಕ್ಕೆ ಲಿಂಕ್ ಮಾಡಬೇಡಿ. ಮ್ಯಾಚ್ ಬಹಳ ಸಿಸ್ಟಮ್ಯಾಟಿಕ್ಕಾಗಿ ನಡೆಯುತ್ತೆ. ಪಾಸ್ ಇದ್ದರೆ ಪಾಸ್ ತೊಗೊಂಡು ಬರ್ತಾರೆ, ಟಿಕೆಟ್ ಇದ್ದರೆ ಟಿಕೆಟ್ ತೊಗೊಂಡು ಬರ್ತಾರೆ. ಅವರವರ ಸ್ಟ್ಯಾಂಡ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯಾ ಗೇಟ್ಗಳಲ್ಲಿ ಅವ್ರಿಗೆ ಎಂಟ್ರಿ ಕೊಡಲಾಗಿರುತ್ತೆ. ಅಲ್ಲಿ ಹೋಗ್ತಾರೆ, ಆ ಸ್ಟ್ಯಾಂಡಲ್ಲಿ ಕೂತ್ಕೊಳ್ತಾರೆ, ಮ್ಯಾಚ್ ಎಂಜಾಯ್ ಮಾಡ್ತಾರೆ ಒಂದು 3 ಗಂಟೆ ಟೈಮು. ಆಮೇಲೆ ಅವ್ರ ಪಾಡಿಗೆ ಅವ್ರು ಆಚೆ ಬರ್ತಾರೆ. ಮೆಟ್ರೋ ಸೇವೆ ಕೂಡ ವಿಸ್ತರಣೆ ಆಗಿರುತ್ತೆ ಅವತ್ತಿಗೆ. ಇದೆಲ್ಲ ಇತ್ತು. ಸೊ ಇಲ್ಲಿ ಮ್ಯಾಚ್ ಸಂದರ್ಭದಲ್ಲಿ ಆಗದ ಘಟನೆಗೆ ಸಂಬಂಧಪಟ್ಟಂತೆ ಚಿನ್ನಸ್ವಾಮಿ ಸ್ಟೇಡಿಯಂನ ಹೊಣೆ ಮಾಡೋದು ಬೇಡ ಅಂತ ಒಂದು ಕೂಗಿತ್ತು. ಮ್ಯಾಚ್ಗೂ ಇದಕ್ಕೂ ಸಂಬಂಧ ಇರಲಿಲ್ಲ ರೀ. ವಿಜಯೋತ್ಸವ ಮಾಡ್ತೀವಿ ಅಂತ ಬಂದಿದ್ಯಾರು, ವಿಧಾನಸೌಧಕ್ಕೆ ಅವ್ರನ್ನ ಕರೆದಿದ್ಯಾರು, ಅಲ್ಲಿಂದ ಏಕಾಏಕಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರ್ತಾರೆ ಅಂತ ಹೇಳಿದ್ಯಾರು, ಎಲ್ಲ ರೆಡಿಯಾಗಿಬಿಡಿ ವಿಜಯೋತ್ಸವ ಆಚರಿಸೋಣ ಅಂತ ಹೇಳಿ ಟ್ವಿಟರಲ್ಲಿ ಬರ್ಕೊಂಡವ್ರು ಯಾರು, ಇಲ್ಲಿ ಬಂದು ಕುಣಿದವ್ರು ಯಾರು? ಇದೇ ಕುಣಿತದಲ್ಲಿ, ಇವರ ಈ ಅಬ್ಬರದಲ್ಲಿ ಕಾದು ಫ್ರಸ್ಟ್ರೇಟ್ ಆದಂಥ ಈ RCB ಅಭಿಮಾನಿಗಳು ಸ್ಟೇಡಿಯಂಗೆ ನುಗ್ಗಬೇಕಾದ್ರೆ ಮೃಗೀಯ ರೀತಿಯಲ್ಲಿ ವರ್ತನೆ ಮಾಡಿದರು. ಆ ಕಾರಣದಿಂದ ಸತ್ತೋದ್ರು ಅಂತ ವಿಷಯ ಇತ್ತಲ್ಲ. ಇಂಥ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇದೀಗ IPL ಪಂದ್ಯಗಳಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಕ್ಯಾಬಿನೆಟ್ನ ಸಭೆಯಲ್ಲಿ. ಕಾಲ್ ತುಳಿತದ ಬಳಿಕ ಚಿನ್ನಸ್ವಾಮಿಯಲ್ಲಿ ಸ್ಥಗಿತವಾಗಿತ್ತು ಕ್ರಿಕೆಟ್. 2025 ಜೂನ್ 4ರಂದು ಭೀಕರ ಕಾಲ್ ತುಳಿತ ಆಗಿತ್ತು. ಯಾಕೆ ಅದನ್ನು ಹೊಣೆ ಮಾಡಿದರು ಅಂತ ಹೇಳಿದ್ರೆ, KSCA ಅಧಿಕಾರಿಗಳ ಬೇಜವಾಬ್ದಾರಿತನ ಇದು. RCB ವಿಚಾರದಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆಯ ಬೇಜವಾಬ್ದಾರಿತನ. ಬೆಂಗಳೂರಿನ ಪೊಲೀಸರು ಹೇಳಿದ ಹೊರತಾಗಿಯೂ, ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ ಹೊರತಾಗಿಯೂ ಸ್ಟೇಡಿಯಂಗೆ ಜನರನ್ನು ಬರಮಾಡಿದ್ದು ಯಾಕೆ? ಪಾಸ್ ಅಂತ ವ್ಯವಸ್ಥೆ ಇರಲಿಲ್ಲ, ಟಿಕೆಟ್ ಅಂತ ವ್ಯವಸ್ಥೆ ಇರಲಿಲ್ಲ. ಸ್ಟೇಡಿಯಂಗೆ ಕೆಪಾಸಿಟಿಗಿಂತ 10,000 ಪಟ್ಟು ಜಾಸ್ತಿ ಜನ ಬಂದು ಕಾದು ಬಿಟ್ಟರು. ಅವಾಗ ಇವ್ರಿಗೆ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಇದೆಲ್ಲ ಬಂತಲ್ಲ. ಸೊ ಇದೀಗ ಅಂಥದ್ದೇ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಪಂದ್ಯ ನಡೆಯಲಿ ಅಂಥೇಳಿ ಕ್ಯಾಬಿನೆಟ್ನ ಸಭೆ ಒಪ್ಕೊಂಡಿದೆ. ಇವತ್ತು ಕ್ರೀಡಾಂಗಣದ ಬಳಿಯಲ್ಲಿ 3 ಲಕ್ಷ ಜನ ಸೇರಿದ್ರು. 35,000 ಜನ ಕೆಪಾಸಿಟಿ ಸ್ಟೇಡಿಯಂಗೆ. 7 ತಿಂಗಳಾದಮೇಲೆ ಮತ್ತೆ ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ಗೆ ಒಂದು ಅವಕಾಶ ಸಿಗ್ತಾ ಇದೆ. ಇಲ್ಲಿ 35,000 ಜನ ಮೀರದಂತೆ ಅವಕಾಶ ಕೊಡಬೇಕು ಅಂತ ತೀರ್ಮಾನ ಮಾಡಲಾಗಿದೆ. ಸೊ ಐ ಥಿಂಕ್ ಇಟ್ ವಾಸ್ ತುಂಬ ಚೆನ್ನಾಗಿತ್ತು ಮೀಟಿಂಗ್ ಇವತ್ತು. ಥ್ಯಾಂಕ್ಸ್ ಲಾರ್ಜ್ಲಿ ಟು ಆನರಬಲ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಜಿ. ಹಾಗೆಯೇ ಅವರು ಫಾರ್ಮ್ ಮಾಡಿದಂಥ ಒಂದು ಕಾನ್ಸ್ಟಿಟ್ಯೂಟ್ ಮಾಡಿದಂಥ ಒಂದು ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಹಿಂದೆ ವಿಜಯೋತ್ಸವ ಆಚರಿಸುವಂಥ ಸಂದರ್ಭದಲ್ಲಿ ಅನಾಹುತ ಆಗಿತ್ತು. ಆ ಸಂದರ್ಭದಲ್ಲಿ ಕ್ರಿಕೆಟ್ ಆಟ ಆಡೋದನ್ನು ಬ್ಯಾನ್ ಮಾಡಿದರು. ಮತ್ತು ಈಗ ಅವರು ಕೂಡ ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಹಿಂದಿನ ಕ್ಯಾಬಿನೆಟ್ಟಲ್ಲೂ ಕೂಡ ಡಿಸ್ಕಷನ್ಸ್ ಬಂದಿತ್ತು, ಮತ್ತು ಕುನ್ಹಾ ಅವರ ವರದಿ ಕೂಡ ಬಂದಿತ್ತು. ಅವರು ಕೆಲವು ಕಂಡೀಷನ್ಸು ಹಾಕಿದ್ರು. ಮುಂದಕ್ಕೆ ಕ್ರಿಕೆಟ್ ಆಡಬೇಕಾದ್ರೆ ಯಾವ ರೀತಿ ಕ್ರಮಗಳನ್ನು ತಗೋಬೇಕು ಅಂತ ಅವ್ರು ಹೇಳಿದರು. ಅದೇ ಪ್ರಕಾರ ಇವತ್ತು ನಮ್ಮ ಗೃಹ ಮಂತ್ರಿಗಳು ಕ್ಯಾಬಿನೆಟ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಆಮೇಲೆ ಮುಖ್ಯಮಂತ್ರಿಗಳು ಮತ್ತು ಎಲ್ಲರೂ ಕೂಡ ಕ್ರಿಕೆಟ್ ಆಟ ಆಡೋದಕ್ಕೆ ಪರ್ಮಿಷನ್ ಕೊಡಬಹುದು, ಆದರೆ ಕಂಡೀಷನ್ಸು ಹಾಕಿ ಕೊಡಿ ಅಂತ ಹೇಳಿದ್ದಾರೆ. 35,000ಕ್ಕಿಂತಲೂ ಹೆಚ್ಚು ಜನ ಒಬ್ಬರನ್ನು ಕೂಡ ಅಲ್ಲಿ 3 ಭಾಗವನ್ನು ಮಾಡಿಕೊಂಡು ಶಾರ್ಟ್ ಟರ್ಮ್, ಮೀಡಿಯಮ್ ಟರ್ಮ್, ಲಾಂಗ್ ಟರ್ಮ್ ಅಂತ ಹೇಳಿ 3 ಭಾಗವನ್ನು ಮಾಡಿಕೊಂಡು ಏನು ಜಸ್ಟಿಸ್ ಕುನ್ನಾ ಅವರಲ್ಲಿ ರೆಕಮೆಂಡೇಷನ್ಸ್ ಇತ್ತು ಅವುಗಳನ್ನು ಅನುಷ್ಠಾನ ಮಾಡೋದಕ್ಕೆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಅದು